Divine Grace Igniter. ತನಗಾಗಿ ಬಾಳುವ ಬಾಳು ಬಾಳಲ್ಲ, ಅದು ಹಾಳು. ಪರರಿಗಾಗಿ ಬಾಳಿದಾಗ, ಪರರಿಗಾಗಿ ಮುರಿಯಲ್ಪಟ್ಟಾಗ ಮಾತ್ರ ಜೀವನಕ್ಕೆ ನಿಜ ಅರ್ಥ ಬರುತ್ತದೆ. ಯೇಸುಸ್ವಾಮಿ ಹೇಳಿದ ಹಾಗೆ, ಒಂದು ಗೋಧಿಯ ಕಾಳು ಭೂಮಿಗೆ ಬಿದ್ದು ಸಾಯದೆ ಹೋದರೆ ಅದು ಒಂಟಿಯಾಗಿ ಉಳಿಯುತ್ತದೆ. ಯಾವಾಗ ಅದು ಸತ್ತು ತನ್ನನ್ನೇ ಮುರಿದುಕೊಳ್ಳುತ್ತದೆಯೋ ಆಗ ಯಥೇಚ್ಛ ಫಲ ನೀಡುತ್ತದೆ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಪವಿತ್ರ ಗುರುವಾರದ ಈ ಆಚರಣೆಯ ವೇಳೆಯಲ್ಲಿ ಇಂದಿನ ಆರಾಧನಾ ವಿಧಿಯ ವಾಚನಗಳಲ್ಲಿ ಪ್ರಭು ಕ್ರಿಸ್ತರು ಹೇಗೆ ತನ್ನನ್ನೇ ತಾನು ಮುರಿದು ಯಥೇಚ್ಛ ಫಲ ನೀಡುವ ಘಟನೆಗಳ ಬಗ್ಗೆ ನಾವು ಧ್ಯಾನಿಸಲಿದ್ದೇವೆ. ಅದು ಮೊದಲನೆಯದಾಗಿ ಪರಮಪ್ರಸಾದದ ಸ್ಥಾಪನೆ, ಎರಡನೆಯದಾಗಿ ಯಾಜಕ ಸಂಸ್ಕಾರದ ಸ್ಥಾಪನೆ ಹಾಗೂ ಪರರನ್ನು ಪ್ರೀತಿಸುವ ಹೊಸ ಆಜ್ಞೆ. ಈ ಮೂರು ಆಚರಣೆಗಳಲ್ಲಿ ಯೇಸು ತನ್ನನ್ನೇ ಮುರಿದು ನಮಗೆ ನೀಡುತ್ತಾರೆ. ನಾವು ಅದೇ ಹಾದಿಯಲ್ಲಿ ನಡೆಯಲು ಕರೆ ನೀಡುತ್ತಾರೆ. ಪ್ರಭುವಿನ ಅಂತಿಮ ಭೋಜನ ಮಾನವರ ರಕ್ಷಣೆಯ ಸಾಧನ. ಆತ್ಮೀಯರೇ, ಇಸ್ರಾಯೇಲ್ ನಾಡಿನ ಜನರು ಈಜಿಪ್ಟಿನ ಗುಲಾಮಗಿರಿಯಲ್ಲಿ ಯಾತನೆ ಪಡುವ ಸಮಯದಲ್ಲಿ ಸರ್ವೇಶ್ವರ ದೇವರು ಮೋಶೆಯ ಮೂಲಕ ಅದ್ಭುತ ಕಾರ್ಯಗಳನ್ನು ಮಾಡಿ ಇಸ್ರಾಯೇಲರನ್ನು ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಿದರು. ಈ ಮಹಾನ್ ಘಟನೆಯನ್ನು ಸ್ಮರಿಸಲು ಇಸ್ರಾಯೇಲರು ಪ್ರತಿ ವರ್ಷ ಪಾಸ್ಕ ಹಬ್ಬವನ್ನು ಆಚರಿಸುತ್ತಾ ಬಂದರು. ಇಡೀ ಕುಟುಂಬದ ಜೊತೆಯಾಗಿ ಪಾಸ್ಕ ಭೋಜನದಲ್ಲಿ ಪಾಲ್ಗೊಂಡು ಸರ್ವೇಶ್ವರ ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಇದು ಅವರ ಪ್ರಮುಖ ಹಬ್ಬವಾಯಿತು, ಆದರೆ ರಕ್ಷಣೆಯ ಸಾಧನವಾಗಿಯೂ ಆಯಿತು. ದೇವರ ಯೋಜನೆಯಲ್ಲಿ ಹಾಗೂ ಯೇಸುಕ್ರಿಸ್ತರ ಸಂಕಲ್ಪದಲ್ಲಿ ಅಂತಿಮ ಭೋಜನವು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂತಿಮ ಭೋಜನದ ಸನ್ನಿವೇಶವು ಯಹೂದ್ಯರ ಪಾಸ್ಕ ಭೋಜನವಾಗಿದೆ. ಈ ರೀತಿ ಅಂತಿಮ ಭೋಜನವು ಕೇವಲ ಪಾಸ್ಕ ಭೋಜನವಾಗಿರದೆ ಅದು ಒಂದು ವಿದಾಯದ ಭೋಜನವಾಗಿದೆ. ಯಹೂದ್ಯರ ಪಾಸ್ಕ ಭೋಜನವು ಇಂದಿನ ದೈವಾರಾಧನಾ ಚೌಕಟ್ಟನ್ನು ನೀಡಿದೆ. ಪಾಸ್ಕ ಹಬ್ಬ ಸವಿದವರನ್ನು ಇಂದಿನ ಮೊದಲನೆಯ ವಾಕ್ಯದಲ್ಲಿ ಯಾವ ರೀತಿ ಪಾಸ್ಕ ಹಬ್ಬವನ್ನ ಆಚರಿಸಬೇಕು ಅದರಲ್ಲಿರುವಂತಹ ಪ್ರಮುಖ ಅಂಶಗಳನ್ನ ಆಲಿಸಿದೆವು. ಮೊದಲನೇದಾಗಿ ಪಾಸ್ಕ ಕುರಿಮರಿ. ಈ ಕುರಿಮರಿ ಇಸ್ರಾಯೇಲರನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿದ ಘಟನೆಯನ್ನು ಸ್ಮರಿಸುತ್ತದೆ. ಈ ಕುರಿಮರಿಯ ರಕ್ತ ಯಹೂದ್ಯರ ರಕ್ಷಣೆಯನ್ನು, ಅವರು ದೇವರೊಡನೆ ಮಾಡಿಕೊಂಡ ಒಡಂಬಡಿಕೆಯನ್ನು ಮತ್ತು ಪಾಪ ಪರಿಹಾರವನ್ನು ಸೂಚಿಸುತ್ತದೆ. ಎರಡನೆಯದಾಗಿ ಹುಳಿರಹಿತ ರೊಟ್ಟಿ. ಇಸ್ರಾಯೇಲರು ಈಜಿಪ್ಟಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಅವರು ಹುದುಗು ಹಾಕಿ ಕಲಿಸಿಟ್ಟ ಹಿಟ್ಟು ಉಬ್ಬುವ ಮೊದಲೇ ದೇವರು ಪ್ರತ್ಯಕ್ಷರಾಗಿ ಕರುಣಿಸಿದ ರಕ್ಷಣೆಯನ್ನು ಹುಳಿರಹಿತ ರೊಟ್ಟಿ ಸೂಚಿಸುತ್ತದೆ. ಇನ್ನು ಮೂರನೆಯದಾಗಿ ಉಪ್ಪು ನೀರು. ಇದು ಇಸ್ರಾಯೇಲರು ಈಜಿಪ್ಟಿನಲ್ಲಿ ಸುರಿಸಿದ ಕಣ್ಣೀರನ್ನು ಹಾಗೂ ಕೆಂಪು ಸಮುದ್ರದ ನೀರಿನ ಮೂಲಕ ಪಡೆದ ಬಿಡುಗಡೆಯನ್ನು ಸೂಚಿಸುತ್ತದೆ. ನಾಲ್ಕನೆಯದಾಗಿ ಕಹಿ ಪಲ್ಯ. ಕಹಿ ಸೊಪ್ಪು ಇಸ್ರಾಯೇಲರು ಅನುಭವಿಸಿದ ಹಿಂಸೆ ಮತ್ತು ನೋವಿನ ಸಂಕೇತ. ಐದನೆಯದಾಗಿ ಪಾನಪಾತ್ರೆ. ಭೋಜನದ ಸಂದರ್ಭದಲ್ಲಿ ಅವರು 4 ಬಾರಿ ದ್ರಾಕ್ಷಾರಸವನ್ನು ಕುಡಿಯುತ್ತಿದ್ದರು. ಇದು ದೇವರು ಅವರಿಗೆ ಮಾಡಿದ 4 ವಾಗ್ದಾನಗಳನ್ನು ನೆನಪಿಗೆ ತರುತ್ತದೆ. ಅವುಗಳೆಂದರೆ, ಮೊದಲನೇದಾಗಿ ಈಜಿಪ್ಟಿನವರು ನಿಮ್ಮ ಮೇಲೆ ಹೊರಿಸಿರುವ ದುಡಿಮೆಯನ್ನು ನೀಗಿಸುವೆನು. ಎರಡನೆಯದಾಗಿ ನಿಮ್ಮನ್ನು ದಾಸ್ಯತ್ವದಿಂದ ತೊಲಗಿಸುವೆನು. ಮೂರನೆಯದಾಗಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಿ ನಿಮ್ಮನ್ನು ರಕ್ಷಿಸುವೆನು. ಹಾಗೂ ನಾಲ್ಕನೆಯದಾಗಿ ನಾನು ನಿಮ್ಮನ್ನು ನನ್ನ ಪ್ರಜೆಯನ್ನಾಗಿ ಮಾಡುವೆನು. ಈ ಪ್ರತಿಯೊಂದು ಅಂಶವು ದೇವರು ಕರುಣಿಸಿದ ಬಿಡುಗಡೆಯ ಬಗ್ಗೆ ವಿವರಿಸುತ್ತದೆ. ಇಂತಹ ಹಬ್ಬದ ಸಂದರ್ಭದಲ್ಲಿ ಮುಂದೆ ಪಾಪ ಹಾಗೂ ಸಾವಿನಿಂದ ಇಡೀ ಪ್ರಪಂಚವನ್ನು ಬಿಡುಗಡೆಗೊಳಿಸುವ ಸಲುವಾಗಿ ಯೇಸು ತಮ್ಮ ಶಿಷ್ಯರೊಂದಿಗೆ ಭೋಜನಕ್ಕೆ ಕುಳಿತರು. ಯೇಸುಸ್ವಾಮಿಯ ಈ ಕಡೆಯ ಭೋಜನದಲ್ಲಿ 3 ಮುಖ್ಯ ಘಟನೆಗಳು ನಡೆದವು. ಮೊದಲನೇದಾಗಿ ಪರಮಪ್ರಸಾದ ಸಂಸ್ಕಾರ, ಸ್ವರ್ಗೀಯ ಭೋಜನಕ್ಕೆ ಸಾಕ್ಷಾತ್ಕಾರ. ಯೇಸು ತಮ್ಮನ್ನು ಪರಾಧೀನ ಮಾಡುವ ಮುಂಚಿನ ರಾತ್ರಿ
ರೊಟ್ಟಿಯನ್ನು ತೆಗೆದುಕೊಂಡು ಇದು ನನ್ನ ಶರೀರ ಎಂದು ಹೇಳಿದರು. ಆಗ ಆ ರೊಟ್ಟಿಯು ಇಡೀ ವಿಶ್ವಕ್ಕೆ ಆಹಾರವಾಗುವ ಅವರ ಶರೀರವಾಗಿ ಬದಲಾಯಿತು. ಪಾನಪಾತ್ರೆಯನ್ನು ತೆಗೆದುಕೊಂಡು ಇದು ನನ್ನ ರಕ್ತ ಎಂದು ನುಡಿದಾಗ ದ್ರಾಕ್ಷಾರಸದ ಸಾರವು ಯೇಸುವಿನ ರಕ್ತವಾಗಿ ಮಾರ್ಪಟ್ಟಿತು. ಈ ಘಟನೆಯು ನಾಳೆಯ ದಿನ ಕಲ್ವಾರಿ ಬೆಟ್ಟದ ಮೇಲೆ ನಡೆಯಲಿರುವ ಪೂರ್ವ ನಿರೀಕ್ಷೆಯ ಸಂಕೇತಗಳು. ಅಂದರೆ ಕೊನೆಯ ಭೋಜನದ ಸಮಯದಲ್ಲಿ ಪ್ರಭು ನುಡಿದ ಮಾತುಗಳು ಮತ್ತು ಕಾರ್ಯಗಳು ಕಲ್ವಾರಿ ಬೆಟ್ಟದಲ್ಲಿ ಸಾಕ್ಷಾತ್ಕಾರಗೊಂಡವು. ಪರಮಪ್ರಸಾದ ಯೇಸುವಿನ ಯಾತನೆ, ಮರಣ ಹಾಗೂ ಪುನರುತ್ಥಾನ ನಮ್ಮ ಹೃನ್ಮನಗಳಲ್ಲಿ ಸದಾ ಅಚ್ಚಳಿಯದೆ ಉಳಿಸಲು ಪ್ರಭು ನೀಡಿದ ಶ್ರೇಷ್ಠ ಕೊಡುಗೆಯಾಗಿದೆ. ಪರಮಪ್ರಸಾದ ಕ್ರೈಸ್ತ ಜೀವನದ ಶಿಖರ ಹಾಗೂ ಕೇಂದ್ರ ಬಿಂದುವಾಗಿದೆ. ಇದರ ಹೊರತು ಕ್ರೈಸ್ತೀಯ ಜೀವನವಿಲ್ಲ. ದ್ವಿತೀಯ ವ್ಯಾಟಿಕನ್ ಸಮ್ಮೇಳನದ ಪರಿಪತ್ರ ಜನಾಂಗದ ಬೆಳಕು ಲೂಮೆನ್ ಜೆನ್ಶಿಯೂಮ್ ಹೀಗೆ ನುಡಿಯುತ್ತದೆ: ಪರಮಪ್ರಸಾದವು ಧರ್ಮಸಭೆಯ ಸದಸ್ಯರನ್ನು ಪ್ರೀತಿ ಮತ್ತು ಐಕ್ಯತೆಯಲ್ಲಿ ಒಗ್ಗೂಡಿಸಿ ಒಂದು ಕುಟುಂಬದಂತೆ ರೂಪಿಸುತ್ತದೆ. ಪರಮಪ್ರಸಾದದ ಹೊರತು ಧರ್ಮಸಭೆ ಬೆಳೆಯುವುದಿಲ್ಲ. ಈ ಸ್ವರ್ಗೀಯ ಭೋಜನ ದಿವ್ಯ ಬಲಿಪೂಜೆಯಲ್ಲಿ ಸಾಕ್ಷಾತ್ಕಾರಗೊಳ್ಳುತ್ತದೆ. ಪರಮಪ್ರಸಾದ ನಮಗಾಗಿ ಮುರಿಯಲ್ಪಟ್ಟ ಪ್ರಭುವಿನ ನೈಜ ಶರೀರವಾಗಿದೆ. ಅದಕ್ಕೋಸ್ಕರ ಇಂದು ನಾವು ನಮ್ಮನ್ನೇ ಕೇಳಿಕೊಳ್ಳುವಂತಹ ಒಂದು ವಿಷಯ: ನಾವು ಯಾಕೆ ಪರರಿಗಾಗಿ ಮುರಿಯಲ್ಪಡುವ ರೊಟ್ಟಿಗಳಾಗಬಾರದು? ಎರಡನೆಯದಾಗಿ, ಪ್ರಭು ಮಾಡಿದರೂ ಯಾಜಕತ್ವದ ಪ್ರಾರಂಭ ಮಾನವನಲ್ಲಿ ಪ್ರಭುವಿನ ಪ್ರತಿಬಿಂಬ. ನಾವು ಯಾವುದೇ ಸಮಾರಂಭಗಳ ಛಾಯಾಚಿತ್ರ, ವಿಡಿಯೋ ಚಿತ್ರೀಕರಣವನ್ನ ಮಾಡಿಸುತ್ತೇವೆ. ಈ ಘಟನೆಗಳ ಸ್ಪಷ್ಟ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಬೇಕು ಎನ್ನುವುದು ನಮ್ಮ ಬಯಕೆಯಾಗಿದೆ. ಅದಕ್ಕೋಸ್ಕರ ವಿವಿಧ ಛಾಯಾಚಿತ್ರ ಹಾಗೂ ವಿಡಿಯೋಗ್ರಫಿಯನ್ನ ಮಾಡಿಸಿ ನಾವು ಅದನ್ನು ಜೋಪಾನವಾಗಿ ಇರಿಸಿಕೊಳ್ಳುತ್ತೇವೆ. ಇಂದು ಎಲ್ಲಾ ಛಾಯಾಚಿತ್ರ ಮತ್ತು ವಿಡಿಯೋಗಳಿಗಿಂತ ಅಮೂಲ್ಯವಾದುದನ್ನು ಯೇಸುಸ್ವಾಮಿ ಬಯಸಿದರು. ತಮ್ಮ ಶಿಷ್ಯರು ಇನ್ನೊಬ್ಬ ಕ್ರಿಸ್ತನಾಗಬೇಕೆಂದು ಅವರು ಬಯಸಿದರು. ಆದರೆ ಪವಿತ್ರಾತ್ಮರು ಯಾಜಕತ್ವದ ಮುದ್ರೆ ಹಾಕದಿದ್ದರೆ ಇವರು ಇನ್ನೊಬ್ಬ ಕ್ರಿಸ್ತನಾಗಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಯೇಸು ಪ್ರಧಾನ ಯಾಜಕರಾಗಿ ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದು ತಮ್ಮ ಶಿಷ್ಯರನ್ನು ಯಾಜಕರನ್ನಾಗಿ ಆರಿಸಿಕೊಂಡರು. ದೀಕ್ಷಾ ಸ್ನಾನದ ಮೂಲಕ ಪ್ರತಿಯೊಬ್ಬ ಕ್ರೈಸ್ತರನ್ನ ಆರಿಸಿಕೊಂಡರು. ಆದರೆ ವಿಶೇಷವಾಗಿ ಇಂದು ಯಾಜಕರನ್ನು ಮತ್ತೊಬ್ಬ ಕ್ರಿಸ್ತನಾಗಿ ಈ ಲೋಕದಲ್ಲಿ ಹೊರಹೊಮ್ಮಲು ಹಾಗೂ ಕ್ರಿಸ್ತನ ಪ್ರತಿಬಿಂಬವಾಗಿ ಜೀವಿಸಲು ಯಾಜಕಾಭಿಷೇಕ ಸಂಸ್ಕಾರವನ್ನು ಸ್ಥಾಪಿಸಿ ಯೇಸುಸ್ವಾಮಿ ತನ್ನ ಶಿಷ್ಯರನ್ನಾಗಿ ಆರಿಸಿಕೊಂಡರು. ಯಾಜಕಾಭಿಷೇಕದ ಮೂಲಕ ರೊಟ್ಟಿ ಮತ್ತು ರಸವನ್ನು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತವನ್ನಾಗಿಸುವ ವಿಶೇಷ ವರದಾನವನ್ನ ಪ್ರತಿಯೊಬ್ಬ ಯಾಜಕರಿಗೆ ಪ್ರಭು ಯೇಸು ಪ್ರದಾನಪಡಿಸುತ್ತಾರೆ. ಯಾಜಕನೆಂದರೆ ಯೇಸುವಿನ ನಾಮದಲ್ಲಿ ಅವರ ಸೇವಾ ಕಾರ್ಯವನ್ನು ಹಾಗೂ ಮಾಡಲು ಈ ಧರ್ಮಸಭೆಯನ್ನ ಮುನ್ನಡೆಸಲು ಯೇಸುವಿನಿಂದ ಆರಿಸಲ್ಪಟ್ಟ ವ್ಯಕ್ತಿ. ಯಾಜಕನಿಲ್ಲದ ಸ್ಥಳದಲ್ಲಿ ಸಾವಿರಾರು ಜನರು ಒಟ್ಟು ಸೇರಿದರೂ ಅಲ್ಲಿ ಬಲಿಪೂಜೆ ಅರ್ಪಿಸಲು ಸಾಧ್ಯವಿಲ್ಲ. ಹಿಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯದಲ್ಲಿ ಪ್ರತಿಯೊಬ್ಬ ಯಾಜಕ ಜನರಿಂದ ಜನರಿಗಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಲು ದೇವರೇ ಆರಿಸಿದ ವ್ಯಕ್ತಿ ಎಂದು ನುಡಿಯುತ್ತದೆ. ಪ್ರಭು ಯೇಸು ಕ್ರಿಸ್ತರು ನುಡಿಯುವಂತೆ, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿದ್ದೇನೆ ಎಂದು ಪ್ರತಿಯೊಬ್ಬ ಯಾಜಕರಾದವರನ್ನು ಆರಿಸಿಕೊಂಡಿದ್ದಾರೆ. ಯಾಜಕರಾದವರು ಪ್ರತಿದಿನವೂ ತನ್ನ ಜನರ ಸೇವೆಯಲ್ಲಿ ಮುರಿಯಲ್ಪಡುತ್ತಾರೆ. ತನ್ನ ಜನರಿಗಾಗಿ ಪ್ರಾರ್ಥಿಸುತ್ತಾರೆ. ಬಡವ, ಶ್ರೀಮಂತ, ದೀನ, ದಲಿತ, ಮೇಲು ಕೀಳು ಎಂಬ ಯಾವುದೇ ಭೇದ ಭಾವವಿಲ್ಲದೆ ಸರ್ವರನ್ನು ತನ್ನ ಮಂದೆ ಎಂದು ಅರಿತು ಆ ಮಂದಿಯನ್ನು ಪ್ರಭು ಕ್ರಿಸ್ತರೆಡೆಗೆ ಸಾಗಿಸುವಂತ ಶ್ರೇಷ್ಠ ಕಾರ್ಯವನ್ನ, ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಒಳ್ಳೆಯ ಯಾಜಕ ಬರುವುದು ಒಂದು ಕುಟುಂಬದಿಂದ. ಹಾಗಾಗಿ ಇಂದು ನಮ್ಮ ಕುಟುಂಬಗಳಿಂದ ಒಬ್ಬ ಯಾಜಕರು ಬರಲಿ, ಒಬ್ಬ ಧಾರ್ಮಿಕ ಸಹೋದರ ಸಹೋದರಿಯರು ಹೊರಹೊಮ್ಮಲಿ ಎಂದು ನಾವು ಪ್ರಾರ್ಥಿಸೋಣ. ಇನ್ನು ಮೂರನೆಯದಾಗಿ, ಇಂದಿನ ವಿಶೇಷತೆಯಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಪ್ರಭುವಿನ ಆಜ್ಞೆ. ಪ್ರಭು ಯೇಸು ತಮ್ಮ ಶಿಷ್ಯರ ಪಾದಗಳನ್ನ ತೊಳೆಯುವುದರ ಮುಖಾಂತರ ಪ್ರೀತಿಯ ಆಜ್ಞೆಯನ್ನ ನೀಡುತ್ತಾರೆ.
ಅವರು ಕೇವಲ ಮಾತಿನಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲಿಲ್ಲ, ಬದಲಿಗೆ ಕಾರ್ಯರೂಪದಲ್ಲಿ ತೋರ್ಪಡಿಸುತ್ತಾರೆ. ನಿಮ್ಮ ಗುರುವು ಬೋಧಕನೂ ಆದ ನಾನೇ ನಿಮ್ಮ ಪಾದಗಳನ್ನು ತೊಳೆಯುವುದಾದರೆ ನೀವು ಸಹ ಒಬ್ಬರಿಗೊಬ್ಬರು ಪ್ರೀತಿಸಿ ಅವರವರ ಪಾದಗಳನ್ನು ತೊಳೆಯುವ ಹಂಗಿನಲ್ಲಿದ್ದೀರಿ ಎಂದು ಈ ಪ್ರೀತಿಯ ಆಜ್ಞೆಯನ್ನ ಸ್ಥಾಪಿಸುತ್ತಾರೆ. ಪರಮಪ್ರಸಾದವನ್ನು ಸ್ಥಾಪಿಸುವ ಮೊದಲು ತನ್ನ ಶಿಷ್ಯರ ಪಾದಗಳನ್ನು ತೊಳೆದರು. ಸೇವೆ ಇಲ್ಲದೆ ನಾವು ಆಚರಿಸುವ ಬಲಿಪೂಜೆಗೆ ಅರ್ಥವಿಲ್ಲವೆಂದು ತೋರ್ಪಡಿಸಿದರು. ಅಧಿಕಾರದ ನಿಜ ಅರ್ಥ ಸೇವೆಯಲ್ಲಿ ಮಾತ್ರ ಎಂದು ಪ್ರಭು ವಿವರಿಸಿದರು. ಇಂದಿನ ಪ್ರಪಂಚದಲ್ಲಿ ನಾವು ಶ್ರೇಷ್ಠರಾಗಲು ಬಯಸುತ್ತೇವೆ. ಅಧಿಕಾರ, ಹಣವನ್ನು ಬಳಸುತ್ತೇವೆ. ಶಿಷ್ಯರು ಕೂಡ ಯೇಸು ಸ್ವಾಮಿಯೊಬ್ಬ ರಾಜ್ಯಾಧಿಕಾರಿಯಾಗಿ ಶ್ರೇಷ್ಠ ವ್ಯಕ್ತಿಯಾಗಿ ಬರ್ತಾರೆ, ನಾವು ಕೂಡ ಆತನ ರಾಜ್ಯದಲ್ಲಿ ಉತ್ತಮವಾದಂತಹ ಸ್ಥಾನವನ್ನ ಅಲಂಕರಿಸುತ್ತೇವೆ ಎಂದು ಭಾವಿಸಿದರು. ಆದರೆ ಯೇಸುವಿನ ಮನಸ್ಸೇ ಬೇರೆಯಾಗಿತ್ತು. ಯೇಸುವಿನ ಉದ್ದೇಶವೇ ಬೇರೆಯಾಗಿತ್ತು. ಅವರು ಸೇವೆಯ ಮುಖಾಂತರ, ಪ್ರೀತಿಯ ಮುಖಾಂತರ ಮಾತ್ರ ಶ್ರೇಷ್ಠತೆಯನ್ನ ಪಡೆಯಲು ಸಾಧ್ಯವೆಂದು ತನ್ನ ಜೀವನದಲ್ಲಿ ವಿವರಿಸಿ ಹೇಳಿದರು. ಹೌದು ಪ್ರಿಯರೇ, ಇಂದು ಈ 3 ವಿಶೇಷತೆಗಳನ್ನ ಅತ್ಯಂತ ಭಕ್ತಿಯಿಂದ ಆಚರಿಸುವಾಗ ಪ್ರಭು ನಮಗಾಗಿ ನೀಡಿದಂತಹ ಈ ಶ್ರೇಷ್ಠ ಕೊಡುಗೆಗಳನ್ನ ಪ್ರತಿಯೊಂದು ದಿನ ನಾವು ಅದನ್ನ ಧ್ಯಾನಿಸಿ ಅದರಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.